ಎಲ್ಲರಿಗೂ ನಮ್ಮ ಈ ಚಾನಲ್ಗೆ ಹೃದಯಪೂರ್ವಕವಾದ ಸ್ವಾಗತ. ವೀಕ್ಷಕರೇ, ಚಿಕ್ಕಸಿಂದಗಿ ಶ್ರೀ ವೀರೇಶ್ವರ ಶರಣರು ಮಹಾಜ್ಞಾನಿಗಳು. ಅವರ ಒಂದು ಕಥೆಯನ್ನು ಈಗಾಗಲೇ ಹೇಳಿದ್ದೇವೆ. ತುಂಬ ಒಂದು 8 ಭಾಗಗಳಲ್ಲಿ ಅವರ ಜೀವನ ಚರಿತ್ರೆ ಹೇಳಿದ್ವಿ. ಈಗ ನಾನು ಅವರ ಒಂದು ಪವಾಡ ಹೇಳುತ್ತೇನೆ. ಅವರ ಜ್ಞಾನ, ಅವರ ದೈವಿಕ ಶಕ್ತಿ ಎಷ್ಟಿತ್ತು ಅಂದರೆ, ವೀಕ್ಷಕರೇ, ಒಂದು ದಿವಸ ಏನಾಯಿತು ಅಂದರೆ, ಆ ಚಿಕ್ಕಸಿಂದಗಿ ವೀರೇಶ್ವರ ಶರಣರ ಶಿಷ್ಯರಾದಂಥ ಚಂದ್ರಶ ರಾಮಗೊಂಡವರು ರೈತರಾಗಿದ್ದರು. ಅವರು ಹೊಲದಲ್ಲಿ ಜೋಡಿ ಎತ್ತುಗಳನ್ನು ಬಳಸ್ಕೊಂಡು ಒಕ್ಕಲ್ತನ ಮಾಡ್ಕೊಂಡಿದ್ದರು. ಅವರು ತಮ್ಮ ದಿನನಿತ್ಯದ ಕಾರ್ಯದಲ್ಲಿ ಹೀಗೆ ಮಾಡ್ತಾ ಹೋದಾಗ ಆ ಜೋಡಿ ಎತ್ತುಗಳಲ್ಲಿ ಒಂದು ಎತ್ತು ಅನಾರೋಗ್ಯದಿಂದ ತೀರಿ ಹೋಯಿತು. ಅನಾರೋಗ್ಯದಿಂದ ತೀರಿ ಹೋದ್ಮೇಲೆ ಇನ್ನೊಂದು ಎತ್ತು ಒಂಟಿ ಆಯಿತು. ಇವರ ಒಕ್ಕಲತನಕ್ಕೆ, ಇವರ ಹೊಲದ ಕೆಲಸಕ್ಕೆ ಭಾಳ ಅಡಚಣೆ ಆಯಿತು. ಇನ್ನೇನು ಇನ್ನೊಂದು ಎತ್ತು ಕೊಂಡ್ಕೋಬೇಕು. ಅದು ಕೊಂಡ್ಕೊಂಡ್ರೂ ಕೂಡ ಈಗೇನು ಒಂದು ಎತ್ತು ಉಳಿದಿಲ್ಲ. ಅದಕ್ಕೆ ಸರಿ ಜೋಡಿ ಇರಬೇಕು. ಅದರಷ್ಟೇ ಎತ್ತರ, ಅದರಷ್ಟೇ ಉದ್ದ, ಎತ್ತರ ಜೋಡಿ ಆಗಿರಬೇಕು, ಪರ್ಫೆಕ್ಟ್ ಆಗಿರಬೇಕು. ಅದಕ್ಕಂತಿಕೊಂಡು ಚಂದ್ರಶ ಅವರು ಏನು ಮಾಡ್ತಾರೆ ಅಂದರೆ, ಓತ್ಯಾಳಕ್ಕೆ ಹೋಗ್ತಾರೆ. ಒಂದು ಸುದ್ದಿ ಬರ್ತಾರೆ, ಅಲ್ಲೊಬ್ಬರು ರೈತರೊಬ್ಬರು ಒಂದು ಎತ್ತು ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಬಂದು ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಒಬ್ಬ ರೈತನ ಮನೆಗೆ ಹೋದಾಗ ಆ ರೈತನ ಮನೆಯಲ್ಲಿ ಹುಟ್ಟಿ ಬೆಳೆದಂಥ ಒಂದು ಕಂದು ಬಣ್ಣದ ಎತ್ತು, ನೇರವಾದ ಕೋಡು ಕಂದು ಬಣ್ಣದ ಎತ್ತು ಅವ್ರ ಮನೆ ಇರುತ್ತೆ. ಅವರು ಮಾರಾಟಕ್ಕೆ ಇಟ್ಟಿರ್ತಾರೆ. ಹಾಗೆ ಇವ್ರು ಚಂದ್ರಶನವ್ರು ಹೋದಾಗ ಏನಾಗುತ್ತಂದರೆ, ಅವರು ಇಷ್ಟಪಡ್ತಾರೆ, ನೋಡ್ತಾರೆ, ಇವರು ಇಷ್ಟಪಡ್ತಾರೆ. ಅದಕ್ಕೆ ಅವನು ರೈತ ಹೇಳ್ತಾನೆ, ಓತಾಳೆ ರೈತ, ಇದಕ್ಕೆ 20 ರೂಪಾಯಿ ಹೇಳ್ತಾನೆ. 20 ರೂಪಾಯಿಗೆ ಇವರು ಒಪ್ಕೋತಾರೆ. ಅದರಲ್ಲಿ 5 ರೂಪಾಯಿ ಏನು ಮಾಡ್ತಾರೆ, ಇಸಾರು ಕೊಡ್ತಾರೆ, ಅಡ್ವಾನ್ಸ್ ಕೊಟ್ಟು ಬರ್ತಾರೆ. ಕೊಟ್ಟು ಬಂದು ಇದು ತನ್ನ ಸರಿಯಾದ ಜೋಡಿ ಅಂತಿಕೊಂಡು, ತನ್ನ ಇನ್ನೊಂದು ಜೋಡಿಗೆ ಸರಿಯಾದ ಜೋಡಿ ಅಂತಿಕೊಂಡು ಖುಷಿಯಿಂದ ಬರ್ತಾರೆ. ಇನ್ನೇನು ಬಂದು ಶ್ರೀ ವೀರೇಶ್ವರ ಮಠಕ್ಕೆ ಬರ್ತಾರೆ, ಶರಣರ ಮಠಕ್ಕೆ ಬರ್ತಾರೆ. ಯಾವ ಶುಭ ದಿನದಂದು ಇದನ್ನು ಇನ್ನೊಂದು ಈ ಕೊಂಡುಕೊಳ್ಳುವಂಥ ಎತ್ತನ್ನು ತರಬೇಕು, ಒಂದು ಕೇಳಬೇಕು, ಒಂದು ಶುಭ ಮುಹೂರ್ತ ಕೇಳಬೇಕು ಅಂತಿಕೊಂಡು ಚಂದ್ರಶನವರು ವೀರೇಶ್ವರ ಶರಣರಿಗೆ ಕೇಳ್ತಾರೆ. ಶರಣರು ಏನು ಹೇಳ್ತಾರಂದರೆ, ನೋಡಪ್ಪ, ಎಲ್ಲಿ ಹೋಗಿದ್ದೇವೆ, ಏನೋ ಭಾಳ ಸ್ಮೆಲ್ ಬಂದಿದೆಯಾ, ಆಯಿತು ತೊಗೊಂಡು ಬಾ. ಆದರೆ ನೀ ತರುವಂಥ ಎತ್ತಿದೆಯಲ್ಲ, ಅದು ಕಂದು ಬಣ್ಣದ್ದಲ್ಲ ಮತ್ತು ನೇರವಾದ ಕೋಡಲ್ಲ. ಎಂಥ ಎತ್ತು ಮನೆಗೆ ಬರ್ತದಂದರೆ, ನೀನು ತರುವಂಥ ಎತ್ತು ಬಿಳಿ ಬಣ್ಣದ್ದಾಗಿರುತ್ತೆ ಮತ್ತು ವಕ್ರ ಕೋಡಿಂದಾಗಿರುತ್ತೆ ಅಂತ. ಆಗ ಚಂದ್ರಶನವ್ರು ಹೇಳ್ತಾರೆ, ಅಲ್ಲ ಗುರುಗಳೇ, ನಾನು ಸ್ವತಃ ಓತ್ಯಾಳಕ್ಕೆ ಹೋಗಿ ಮಾರಾಟಗಾರನ ಮನೆಗೆ ಹೋಗಿ ನಾನೇನು ಕಣ್ಣಾರೆ ನೋಡಿದೆ, ಅದು ಕಂದು ಬಣ್ಣದೆ ನೇರವಾದ ಕೊಡಿದೆ. ಅದು ನೀವು ಹೇಳ್ತಾ ಇರೋದು ಬಿಳಿ ಎತ್ತಿದೆ, ವಕ್ರವಾದ ಕೊಡು, ಇದು ಹೆಂಗೆ ಸಾಧ್ಯ ಇದೆ? ನಿಮ್ಮ ಎಲ್ಲ ಲೀಲೆಗಳನ್ನು ನಾನು ಒಪ್ಕೊಂಡಿನಿ, ಎಲ್ಲ ಕರೆಯಾಗಿದ್ದಾವೆ. ಆದ್ರೆ ಇದು ಯಾಕೆ ಕರೆ ಆಗ್ತಾಯಿಲ್ಲ, ಹಿಂಗೆ ಯಾಕೆ ಮಾಡ್ತಾಯಿರಿ? ನನಗೆ ತುಂಬ ಬೇಜಾರಾಗ್ತದೆ. ಇದು ಬಹುಶಃ ಇದು ಸುಳ್ಳಾಗ್ಬೋದು ಗುರುಗಳಿಗೆ ಅಂತ ಹೇಳ್ತಾರೆ. ಆಗ ವೀರೇಶ್ವರ ಶರಣರಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಹೇಳ್ತಾರೆ, ಚಂದ್ರಶ, ಮೊದಲು ತೊಗೊಂಡ್ಬಾರೋ, ಹೋಗು ತೊಗೊಂಡ್ಬಾ, ಆಮೇಲೆ ಮಾತಾಡಿ ನನ್ನ ಜೊತೆಗೆ ಅಂತ ಸಿಟ್ಲೆ ಹೇಳಿ ಕಳಿಸ್ತಾರೆ. ಆಗಿಂದಾಗ ಚಂದ್ರಶಪ್ಪನವರು ರೊಕ್ಕನ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾರೆ. ಒತ್ತಳಕ್ಕೆ ಹೋಗ್ತಾ ಇರುವಾಗ ಅವಾಗೆಲ್ಲ ನಡ್ಕೊಂಡು ಹೋಗ್ಬೇಕಲ್ಲ. ಚಿಕ್ಕಸಿಂದಗಿ ಓತ್ಯಾಳ ಬಂದ್ಯಾಳ ಎಲ್ಲ ಅಲ್ಲಿ ಬಂದಾಳ ಎಲ್ಲ ಅಲ್ಲೇ ಅದಾವಲ್ಲ, ನಡ್ಕೊಂಡು ಹೋಗೋರು. ಹೋದಾಗ ಎದುರಿಗೆ ಆ ಮಾರಾಟಗಾರ ಎದುರಿಗೆ ಬಂದುಬಿಡ್ತಾನೆ. ಬಂದು ಏನು ಮಾಡ್ತಾನೆ, ಅವ ಬಂದು ಅಳ್ಕೋತ ಬರ್ತಾನೆ, ಸಪ್ಪು ಮುಖ ಮಾಡಿಕೊಂಡು. ಇವನಿಗೆ ಸಂಶಯ ಬರ್ತದೆ, ಯಾರಿಗೆ ಚಂದ್ರಶ ರಾಮಗೊಂಡ್ರಿಗೆ ಸಂಶಯ ಬರ್ತದೆ. ಸಂಶಯ ಬಂದು, ಏನು ವಿಷಯ ಅಂತ ಕೇಳ್ತಾನೆ. ಅವರೆಲ್ಲ ನಡೆದ ವಿಷಯ ಹೇಳ್ತಾರೆ. ನೋಡ್ರಿ, ಈಗ ನಿಮ್ಗೆ ನಾನು ಮಾರಾಟ ಮಾಡಿದ್ದೆ 20 ರೂಪಾಯಿಗೆ. ಆದರೆ ಅದು ನನ್ನ ಮನೇಲಿ ಹುಟ್ಟಿ ಬೆಳೆದಕ್ಕೆ ನನ್ನ ಮಗ ಅದನ್ನು ಮಾರಾಟಕ್ಕೆ ಬಿಡ್ತಾಯಿಲ್ಲ. ನನಗದು ನಿಮ್ಮ ಮಾರಾಟ ಬಿಟ್ಟು ದಯವಿಟ್ಟು ಕ್ಷಮಿಸೋದು, ಮಾರಾಟಕ್ಕಾಗಲ್ಲ. ಆದರೆ ಅದ್ರ ಬದಲು ಇನ್ನೊಂದು ಸಮಾಧಾನಕಾರದ ಒಂದು ವಿಷಯ ಹೇಳ್ತೀನಿ. ಏನಂದರೆ,
ನಮ್ಮ ಅಕ್ಕ ಇದ್ದಾಳೆ, ಅಕ್ಕನ ಮನೆಯಲ್ಲಿ ಇನ್ನೊಂದು ಎತ್ತಿದೆ, ಅದು ಇದು ಕೂಡ ಎರಡು ಸೇಮ್ ಇದ್ದಾವೆ. ಅದು ಬಿಳಿ ಹೊರದೆ ಅದು ತೊಗೊಂಡು ಹೋಗಿ ಸುಮ್ಮನೆ ಖಾಲಿ ಹೋಗಕ್ಕೆ ಹೋಗ್ಬೇಡ್ರಿ ಅಂದ್ರೆ. ಆಗ ಚಂದ್ರಶೇಖರ್ ರಾಮಗೊಂಡ್ ಅವ್ರಿಗೆ ಅರ್ಥ ಆಗತ್ತೆ, ಇದೇನಪ್ಪ ನಾನು ಇಲ್ಲಿ ಬಂದು ನೋಡಿದ್ದೀನಿ, ಆದ್ರೆ ವೀರೇಶ್ವರ ಶರಣರು ಬಂದೇ ಇಲ್ಲ, ಅವ್ರ ಭವಿಷ್ಯ ಹೇಳ್ತಾರೆ ಅಂದ್ಕೊಂಡು ಕೊನೆಗೆ ಅವ್ರಿಗೆ ಮೆಚ್ಚಿ ಅವ್ರ ಅಕ್ಕನ ಮನೆಗೆ, ಆ ರೈತನ ಅಕ್ಕನ ಮನೆಗೆ ಹೋಗಿ ಬಿಳಿ ಎತ್ತು ವಕ್ರವಾದ ಕೋಡಿನ ಎತ್ತನ್ನು ತಗೊಂಡು ವೀರೇಶ್ವರ ಶರಣ ಹತ್ರ ಹೋಗಿ ಅವ್ರ ಕಾಲಿಗೆ ಬಿದ್ದು ತಪ್ಪಾಯಿತು, ನಿಮ್ಮನ ಜೊತೆಗೆ ವಾದ ಮಾಡಿದ್ದು ತಪ್ಪಾಯಿತು ಅಂತ ಹೇಳ್ತಾರೆ. ಇದು ಕಥೆ, ಇದು ಒಂದು ಪವಾಡ. ಓಕೆ, ಇದರ ಹಿಂದಿನ ಹಿನ್ನೆಲೆ ಏನಂದರೆ, ಇದು ಏನು ತೋರಿಸ್ತಂದರೆ ಚಿಕ್ಕಸನಿಗೆ ವೀರೇಶ್ವರ ಶರಣರ ಒಂದು ದಿವ್ಯ ದೃಷ್ಟಿ ತೋರಿಸ್ತೆ. ಅವರ ದಿವ್ಯ ದೃಷ್ಟಿ ಯಾವ ರೀತಿಯಾಗಿತ್ತು, ಅವರು ವಾಕ್ಸಿದ್ಧಿ, ಬರೀ ವಾಕ್ಸಿದ್ಧಿ ಅಲ್ಲ, ವಾಕ್ಸಿದ್ಧಿ ಅಂದರೆ ಏನು ಮಾತಾಡ್ತಾರೆ ಅದು ಕರೆಕ್ಟ್ ಆಗೋದು, ಏನು ಮಾತಾಡ್ತಾರೆ ಸತ್ಯ ಆಗೋದು, ನೀವು ನಾಲಿಗೆ ಸತ್ಯ ಆಗೋದು, ಅದು ವಾಕ್ಸಿದ್ಧಿ ಅಂತಾರೆ. ಆದರೆ ದಿವ್ಯ ದೃಷ್ಟಿಯಿಂದ ನೋಡ್ಬೇಕು ಕಣ್ಣಿಗೆ, ಅವ್ರ ದಿವ್ಯ ದೃಷ್ಟಿಯಲ್ಲಿ ಕಾಣ್ತದೆ, ಕಂದು ಬಣ್ಣ ತಿಮರ್ತಾನ ಬಿಳಿ ಅಂತಂತಾರೆ, ಅದು ದಿವ್ಯ ದೃಷ್ಟಿ. ಆ ವಾಕ್ಸಿದ್ಧಿ ಮತ್ತು ದಿವ್ಯ ದೃಷ್ಟಿ ಅಷ್ಟು ಸಿದ್ಧಿಗಳು ಒಬ್ಬ ಯೋಗಿಗೆ ದೊರಿಬೇಕಾದರೆ ಪರಮಾತ್ಮನ ಕೃಪೆ, ದೇವಿಯ ಕೃಪೆ. ಅವರು ದೇವಿಯ ಆರಾಧಕರು, ವೀರೇಶ್ವರ ಶರಣರು ದೇವಿ ಆರಾಧಕರಾಗಿದ್ದರು. ದೇವಿ ಅವ್ರಿಗೆ ಒಳ್ಳೆಯದ್ದು. ಹೀಗಾಗಿ ಅವರ ಶರೀರದ ಕಣಕಣದಲ್ಲಿ ಕೂಡ ದೇವಿ ತುಂಬಿಕೊಂಡಿದ್ದು. ದೇವಿ ಪ್ರಸಾದದಿಂದ ಅವರು ಜನಸೇವೆ ಮಾಡೋದಕ್ಕೋಸ್ಕರ ತಮ್ಮನ್ನು ಈ ರೀತಿ ಜನರನ್ನು ಸಮಾಧಾನ, ಕಷ್ಟದಲ್ಲಿರುವವರಿಗೆ ಸಮಾಧಾನಕ್ಕೋಸ್ಕರ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ ಜೀವನದ್ದಕ್ಕೂ. ಇನ್ನೂ ತುಂಬ ಪಾಠಗಳಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ನಾನು ಬರ್ತೀನಿ. ನಾನು ತುಂಬ ಬ್ಯುಸಿ ಇರ್ತೇನೆ, ವೀಡಿಯೋ ಮಾಡೋಕ್ಕೂ ಕೂಡ ಕಷ್ಟ ಆಗ್ತದೆ. ಆದರೂ ಇನ್ನೊಂದು ಸಲ ನಾನು ಬರ್ತೀನಿ, ವೀಡಿಯೋ ಮಾಡ್ಕೊಂಡು ಬರ್ತೀನಿ. ನಾನು ಖಂಡಿತ ಇದು ಜೀವನ ಚರಿತ್ರೆ, ಅವರ ಪಾಠಗಳನ್ನು ಎಲ್ಲನೂ ನಿಮಗೆ ತಲುಪಿಸ್ತೀನಿ. ದಯವಿಟ್ಟು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಮತ್ತು ಈ ಪುಸ್ತಕಗಳನ್ನು ಕೊಂಡುಕೊಳ್ಳಿ. ಚಂದ್ರಕಾಂತ್ ಬಿರಾದವರು ಈ ಪುಸ್ತಕ ಬರ್ತಾರೆ, ಆ ಪುಸ್ತಕಗಳನ್ನು ಪ್ರಚಾರ ಮಾಡಿ ಮತ್ತು ಕೊಂಡುಕೊಳ್ಳಿ ಅಂಥೇಳಿ ನನ್ನ ಇವತ್ತಿನ ಶುಭ ದಿನದ ಒಳ್ಳೆಯ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.